ಸಿರಿಧಾನ್ಯ ಬೆಳೆಗಳಿಗೆ ಸರ್ಕಾರದ ಪ್ರೋತ್ಸಾಹವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಿರಿಧಾನ್ಯ ಉತ್ಪನ್ನಗಳನ್ನು ಬೆಳೆಯಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆ ನೀಡುತ್ತಿದ್ದು, ಇದರ ಸದುಪಯೋಗವನ್ನು ರೈತರು ಪಡೆಯುವಂತಾಗಬೇಕು ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಮಾ ತಿಳಿಸಿದರು. ನಗರದ ಟೇಕಲ್ ರಸ್ತೆಯಲ್ಲಿ ಶನಿವಾರ ಅಂತರಗಂಗಾ ಸಿರಿಧಾನ್ಯ ರೈತ ಉತ್ಪಾದಕರ ಸಂಸ್ಥೆ ವತಿಯಿಂದ ಸಿರಿಧಾನ್ಯ ಉಪಯೋಗದ ಮಹತ್ವ ಕುರಿತಾದ ಉಪನ್ಯಾಸವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿರಿಧಾನ್ಯಗಳನ್ನು ಬೆಳೆಯಲು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ರೈತರಿಂದ ರೈತರಿಗಾಗಿ ಎನ್ನುವ ಉದ್ದೇಶದಿಂದ ಸರ್ಕಾರಗಳು ಪ್ರೋತ್ಸಾಹಿಸಲಾಗುತ್ತಾ ಇತ್ತು. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೊಂದಿಗೆ ರೈತರಲ್ಲಿ ಈ ಬಗ್ಗೆ ವ್ಯಾಪಕವಾಗಿ ಜಾಗೃತಿ ಕೂಡ ಮೂಡಿಸಲಾಗ್ತಾ ಇದೆ. ಸರ್ಕಾರದಿಂದ ನೀಡುವ ಸೌಲಭ್ಯಗಳನ್ನು ಪಡೆದು ಗುಣಮಟ್ಟದ ಪರಿಕರಗಳನ್ನು ಬಳಸಿ ಉತ್ಪಾದನೆ ಮಾಡಿ ಮಾದರಿಯ ರೈತರಾಗಬೇಕಾಗಿದೆ ಎಂದರು. ದೇಶದ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನೇ ಬಳಸುವಂತಾಗಬೇಕು. ಇದರಿಂದಾಗಿಯೇ ಆರೋಗ್ಯವು ವೃದ್ಧಿಯಾಗುತ್ತದೆ. ಜೊತೆಗೆ ಅನ್ನದಾತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವೂ ಸಿಗಲಿದೆ. ಹೊರದೇಶದಲ್ಲಿ ಕೂಡ ಹೆಚ್ಚಿನ ಸಿರಿಧಾನ್ಯಕ್ಕೆ ಬೇಡಿಕೆ ಇದೆ. ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯಬೇಕು. ಇದಕ್ಕೆ ಇಲಾಖೆಯ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಬೀಜ ನಿಗಮದ ನಿರ್ದೇಶಕ ಡಿಎಲ್ ನಾಗರಾಜ್ ಮಾತನಾಡಿ, ಸಿರಿಧಾನ್ಯಗಳನ್ನು ಸುಮಾರು 50 ವರ್ಷಗಳ ಹಿಂದೆಯೇ ಬೆಳೆಯುತ್ತಾ ಇದ್ರು. ಆದರೆ ಆ ದಿನಗಳಲ್ಲಿ ಬಡವರ ಆಹಾರವಾಗಿತ್ತು. ಇವರು ಶ್ರೀಮಂತರ ಆಹಾರವಾಗಿದೆ. ಅಷ್ಟೇ ವ್ಯತ್ಯಾಸ. ಇವತ್ತು ರೈತರು ಬೆಳೆಯುವ ಪ್ರತಿಯೊಂದು ಬೆಳೆಗೂ ರಾಸಾಯನಿಕ ಗೊಬ್ಬರಗಳ ತರಕಾರಿಗಳಿಂದ ಆರೋಗ್ಯ ಕೆಟ್ಟಿದೆ. ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಬೆಳೆದು ಅದನ್ನು ಉತ್ತೇಜಿಸುವಂತಾಗಬೇಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಪರಮೇಶ್, ಎಪಿ ಮಾಸ್ ಯೋಜನಾ ನಿರ್ದೇಶಕ ವಿನಾಯಕ ರೆಡ್ಡಿ, ಅಮರನಾರಾಯಣ ತೋಟಗಾರಿಕೆ ಸಂಸ್ಥೆಯ ಈರಪ್ಪ ರೆಡ್ಡಿ, ರೇಷ್ಮೆ ಉತ್ಪಾದಕರ ಸಂಸ್ಥೆಯ ಶಂಕರರೆಡ್ಡಿ, ಅಂತರಗಂಗಾ ಸಿರಿಧಾನ್ಯ ಸಂಸ್ಥೆಯ ಅಧ್ಯಕ್ಷ ಕೀರ್ತಿ ನಾರಾಯಣ, ಉಪಾಧ್ಯಕ್ಷ ನಂದೀಶ್ವರ್, ನಿರ್ದೇಶಕರಾದ ಜನಪನಹಳ್ಳಿ ಆನಂದ್, ಮಣಿ, ರೂಪಶ್ರೀ, ಹರೀಶ್, ಪುಟ್ಟಮ್ಮ, ಸತೀಶ್, ಸೌಂದರ್ಯ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಆಗ ನಾವೇ ಅವ್ರ ಮೇಲೆ ನಾವು ಯಾರನ್ನು ಕರಿತಾ ಇದ್ವಿ ಅವ್ರ ಮೇಲೆನೆ ನಾವೇ ಯುದ್ಧ ಮಾಡ್ಬೇಕಾಗಿ ಬರುತ್ತೆ. ನಮ್ಮವರೆಲ್ಲ ದಂಗೆ ಹೇಳ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಅಸಹಕಾರ ಚಳವಳಿ ಮಾಡ್ತಾರೆ. ಇವೆಲ್ಲ ಮಾಡ್ಬೇಕಾದ್ರೆ ಈಗ ಅವರಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮದು ಸಹೋದ್ಯೋಗಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಈ FAO ಬಗ್ಗೆ ವಿವರವಾಗಿ ಹೇಳ್ತೀವಿ. ನಾವು ಬೆಳೀತಾ ಇರೋ ನಮ್ಮ ಭಾರತದಲ್ಲಿ ಆಗಲೇ ನಾಟಿ ಹೆಸರುಗಳಿತ್ತು. ಯಾವುದೇ ಕಾರಣಕ್ಕೂ ನಾವು ವಾಪಸ್ ಹೋಗೋದು ಬೇಡ, ಏನೇ ಮಾಡಿ ನಾವು ಈ ಕಡೆ ಬಂದ್ಬಿಡ್ಬೇಕು ಅಂತ ನೋಡ್ತಾರೆ. ಆಗ ಅವ್ರಿಗೆ ಉಳಿದದ್ದು ಒಂದೇ ಒಂದು ದಾರಿ, ಒಂದು ನಾಯಿ ಇರುತ್ತೆ. ಆ ನಾಯಿಯನ್ನು ಕೊಯ್ದುಕೊಂಡು ತಿಂದುಬಿಟ್ಟು 3 ದಿವಸ ಕಾಲ ಹಾಕೊಂಡು ಬಂದ್ಬೇಡ ಅಂತ ಬರ್ತಾರೆ. ಅಂದರೆ ನಮ್ಮ ಭೂಮಿಯಲ್ಲಿ ಬೆಳೀತಾ ಇರೋವಂಥ ಬೆಳೆಗಳು ಯಾವ ಥರ ಇತ್ತು ಅಂತ ಇದರ ಅರ್ಥ. ಬರ್ತಾರೆ, ಬಂದ ತಕ್ಷಣ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ನಮ್ಮವರು ನಮ್ಮ ಅತಿಥಿಗಳು ಬಂದರೆ ವಿಶೇಷವಾಗಿ ನೋಡ್ತಾರೆ ನಾವು ಭಾರತದಲ್ಲಿ. ಆ ಥರ ಅತಿಥಿಗಳು ಬಂದರು ಅಂತ ಹೇಳ್ಬಿಟ್ಟು ನಾವೇನು ಬೆಳಿತೀವಿ, ಇಲ್ಲ ಏಲಕ್ಕಿಯಿಂದ ಹಿಡಿದು ಸಾಂಬಾರು ಪದಾರ್ಥಗಳಿಂದ ಎಲ್ಲ ಅವ್ರಿಗೆ ಕೊಡ್ತಾರೆ. ಅವರು ರುಚಿ ತೋರಿಸ್ತಾರೆ, ಅವರು ಚೆನ್ನಾಗಿರ್ತದೆ. ಅದನ್ನು ಎತ್ಕೊಂಡು ಹೋಗುವಾಗ ಗಂಟು ಮೂಟೆಗಳನ್ನ ಕಟ್ಟಿ ಅವರಿಗೆ ವಾಪಸ್ ಕಳಿಸ್ತಾರೆ. ಆನಂದಣ್ಣವರು ಇದ್ದಾರೆ, ನಮ್ಮ ಮಂಗಸಂದ್ರ ಕೆಲಸಗೌಡರು ಇವಾಗ ಬಂದು ಮಂಜಣ್ಣವ್ರು ಇದ್ದಾರೆ. ಮತ್ತು ಇಂಗ್ಲೀಷಲ್ಲಿ ಒಂದು ಪದ ನೋಡಿ, ಮೊಬೈಲಲ್ಲಿ ಏನೆಲ್ಲ ಪದ ನೋಡ್ತೀರಿ, MITH ಅಂತ ಮಿತ್ ಅಂತ. ಈ ಮಿತ್ ನಾವು ಜಾಸ್ತಿ ಇರಬೇಕು. ಅಸಂಪ್ಷನ್ಸ್ ನಾವು ಹಿಂಗೆ ಹಂಗೆ ಅಂದ್ಕೊಳ್ಳೋ ಮಿತ್ ಇರಲ್ಲ. ಇವು ಆತ್ತಿಂದ್ರೆ ಇದು ಈ ಥರ ಇದು ಅಂತ ಮಿತ್ ಇವು. ಅದಕ್ಕೆಲ್ಲ ಸೈಂಟಿಫಿಕ್ ರೀಸನ್ಸ್ ಏನಂದರೆ, ಈಗ ಹೇಳ್ತಾ ಇದ್ದಿದ್ದು ಪಾಲಿಶ್ ಜಾಸ್ತಿ ಅಂತ. ಈ ಮಿಲೆಟ್ಸ್ ಹಸ್ಕದು HUSK ಹಸ್ಕ್ ಇದೆಯಲ್ಲ, ಆ ಮಿಲೆಟ್ಸಲ್ಲಿ ಹಸ್ಕು ಮೇಯ್ನು. ಗಿಣ್ಣು ತಿನ್ನಲ್ಲ, ಬಟ್ ನಾವೇನೋ ಸ್ವೀಟು ಅದು ಇದು ಬೇಕ್ರಿಲೆಲ್ಲ ಕೊಡಿಸ್ಬಿಡ್ತೀವಿ. ಗಿಣ್ಣಲ್ಲಿ ನಂಬರ್ 1 ಪ್ರೋಬಯೋಟಿಕ್. ಅದೇ ಥರ ಪ್ರೋಬಯೋಟಿಕ್ಸ್ನ ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನಬೇಕು ಅಂತ ನಂಬರ್ 1 ಮಿಲೆಟ್ಸಲ್ಲಿ ಪ್ರೋಬಯೋಟಿಕ್ ಆಗುತ್ತೆ ಅದು. ಆಮೇಲೆ ಅದು ಈಸಿಲಿ ಡೈಜೆಸ್ಟಬಲ್. ಯಾವುದೇ ಕಾರಣಕ್ಕೂ ಹಸ್ಕ್ ಅನ್ನೋದು ನಮ್ಮಲ್ಲಿ ಡೈಜೆಸ್ಟ್ ಆಗಲ್ಲ. ಇಟ್ ವಿಲ್ ಗೋ ಅಂಡ್ ಅವತ್ತು ಏನಾಗುತ್ತೆ, ಅಲ್ಲೇ ರಂಗೆ ಹೊರಡ್ಕೊಡುತ್ತೆ. ಆಸ್ ಇಫ್ ಇಟ್ ಈಸ್ ಒನ್ ಆಫ್ ದ ಆನ್ಸೈಸೆಟ್. ಅಂದರೆ ನಮ್ಮಲ್ಲಿ ಕರಗಲ ಆಗ್ತಕ್ಕಂಥ ವಸ್ತುವಾಗಿ ಉಳಿದು ಬಿಡುತ್ತೆ ಅಷ್ಟೇ. ಅದಕ್ಕೆ ಹಸ್ಕನ್ನ ನಾವು ಯಾವತ್ತೂ ಕೂಡ ತೆಗೆದಾಕ್ತೀವಿ. ಅದು ಇವರಿಗೆ ಪಾಲಿಶ್ ಅಂತ ಅನಿಸ್ಬಿಟ್ಟಿದೆ. ದಟ್ ಈಸ್ ನಂಬರ್ 1 ಮಿತ್. ಆ ಊಹೆ ಪೋಹೆ ಅನ್ನೋದು ಮಿತ್. ಅದು ಇದು ಸಾಕಷ್ಟು ಇದೆ. ಆ ಸಂದರ್ಭ ಬಂದಿದ್ದು ನಾನು ಈ ಮಾತು ಹೇಳಿದೆ ಅಷ್ಟೇ. ಈಗ ಮುಂದುವರಿತಾ ಹೇಳಬೇಕು ಅಂದರೆ, ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು
బహಳ సంతోష ಒಂದು మిల్లెట్స్ಗೋಸ್ಕರ ಒಂದು స్వతంత్ర చెప్పి అంటే నేను చెప్పేది ఏమిటో నాకు కూడా తెలుసు కాబట్టి మీ ద్వారానే కొన్ని తెలుసుకున్నాను. ఏమేమి చిరుధాన్యాలు ఏంటండి ఒకటి చెప్పండి. ఆరికలు, సామలు, సజ్జలు, రాగులు, కొర్రలు, మూదలు, అండు కొర్రలు, బొరుగులు, జొన్నలు, ఇంకా ಉಲವಲು ಚಿರುಧಾನ್ಯ ಅದು. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಏನಿದೆ ಸಾವಯವ ಒಂದು ಬೆಳೆಗಳಿದೆ ಅದು ನಮ್ಮ ಆರೋಗ್ಯಕ್ಕೆ ಮೊದಲಿಗೆ ಇವತ್ತು ವೈದ್ಯಕೀಯ ರಂಗ ಇಷ್ಟು ಪ್ರಮುಖವಾಗಿರಲಿಲ್ಲ. ಆ ಕಾಲದಲ್ಲಿ ಅಂಥ ಆಹಾರ ಆ ಮನುಷ್ಯನಿಗೆ ಬೇಕಾದಂತಹ ವೈದ್ಯಕೀಯ ಸೌಲಭ್ಯವನ್ನು ಆ ಆಹಾರದಲ್ಲೇ ಸಿಗ್ತಾ ಇದೆ. ಇವಾಗ ನಾವು ತಿಂತಾ ಇರೋದು ಕಳಪೆ ಆಹಾರ, ಔಷಧಿ, ಬೇರೆ ಗೊಬ್ಬರಗಳು ಆ ಆಹಾರವನ್ನು ತಿಂದು ಆರೋಗ್ಯವನ್ನು ಕೂಡ ಬೆಳೆಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದು ಇವಾಗ ಡಾಕ್ಟರ್ಗಳಿಗೆ, ನರ್ಸಿಂಗ್ ಹೋಮ್ಗೆ, ಆಸ್ಪತ್ರೆಗೆ ದುಡ್ಡು ಕೊಡುವಂಥ ಪರಿಸ್ಥಿತಿ ಆಗಿದೆ. ಪ್ರಾರಂಭ ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದ ಮಟ್ಟದಲ್ಲಿ ಅವುಗಳು ಸುಸ್ಥಿರವಾಗಿ ನಿಂತಿಲ್ಲ ಈ ದಿನಕ್ಕೆ. ಯಾಕೆಂದರೆ ಮೊದಲ 3 ವರ್ಷದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ಸಹಾಯ ಇರುತ್ತೆ, ಅಸಿಸ್ಟೆನ್ಸ್ ಇರುತ್ತೆ. ಆದರೆ ಆ 3 ವರ್ಷಗಳ ನಂತರ ನೀವೇ ಸ್ವಂತ ಕಾಲ ನಿಂತ್ಕೋಬೇಕು, ಅಲ್ಲಿವರೆಗೂ ನಾವು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಸಹಾಯವನ್ನು ಸಹ ಕೊಟ್ಟಿರ್ತೀವಿ. ಅವುಗಳು ನಿಮಗೆ ಔಟ್ಪುಟ್ ಬಿಸ್ನೆಸ್ಸನ್ನು ಮಾಡೋ ನಿಟ್ಟಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ನಾವು ಎಷ್ಟೊಂದು FPOಗಳಿದೆ ನಮ್ಮ ಜಿಲ್ಲೆಯಲ್ಲಿ, 27 FPOಗಳಿದೆ ವಿವಿಧ ಇಲಾಖೆಗಳಲ್ಲಿ ಮತ್ತು ವಿವಿಧ ಯೋಜನೆಗಳಲ್ಲಿ ಪ್ರಾರಂಭ ಮಾಡಿದವು. ಈ ದಿನ ಅಂತರ್ವ್ಯಾಪ್ತಿ ಮತ್ತು ಕೀಟನಾಶಕ ಮತ್ತು ಅಂತರ್ವ್ಯಾಪ್ತಿ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಮ್ಮ ಈ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ಅತಿ ಹೆಚ್ಚಾಗಿ ಇಂಥದ್ದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಡೈರೆಕ್ಟರ್ಗಳಿರ್ತಕ್ಕಂಥವ್ರು, ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳೆಲ್ಲರೂ ಈ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಎಲ್ಲರ ಮುಖಾಂತರ ಒಂದು ಕೋರಿಕೊಳ್ತಾ ಇದ್ದೀವಿ. ಈಗ ನಾವು ಹೊಸದಾಗಿ ಓಪನ್ ಮಾಡಿ ಒಂದು 2 ತಿಂಗಳಾಗಿದೆ. ಇವತ್ತಿನ ಚಾಲನೆ ಆಗಿದ್ರು ಸಹ ನಮ್ಮಲ್ಲಿ ಎಲ್ಲ ವಿಧವಾದ ಬಿಸ್ಕೆಟ್ ಆಗಲಿ, ಚಟ್ನಿ ಆಗಲಿ ಎಲ್ಲ ಥರ ಇದೆ. ಆದರೆ ನಾವು ಯಾವುದೇ ಲಾಭ ರೈತರಿಗೆ ಏನು ಕಸ್ಟಮರ್ಸ್ ಇದೆ ಅವ್ರು ನೇರವಾಗಿ ಎಲ್ಲರೂ ಬಂದು ಈ ನಮ್ಮ ನಾವೆಲ್ಲ ನಮ್ಮ ಅಂಗಡಿ ಸಂಜೆ ರಾತ್ರಿ 7:30ವರೆಗೂ ಸಂಜೆ 7:30ವರೆಗೂ ತೆಗೆದಿರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಬಂದು ನಾವೊಂದು ಎಲ್ಲ ಹೋಗ್ಬೇಕು ಅಂತ ಕಡಿಮೆ ದರದಲ್ಲಿ ಬೇರೆ ಅಂಗಡಿಗಳಲ್ಲಿ ಕಡಿಮೆ ದರದಲ್ಲಿ ನಾವು ಇದನ್ನು ವ್ಯಾಪಾರ ಮಾಡಿ ರೈತರಿಗೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ತಗೋಬೇಕು. ಮತ್ತು ಏನು ನೀವು ಒಂದು 10 ರೂಪಾಯಿ ಕೊಡ್ತೀರಲ್ಲ ಅದನ್ನು ನೇರವಾಗಿ ರೈತರು ಕೊಟ್ಟಂಗಾಗುತ್ತೆ. ಇಲ್ಲಿ ವ್ಯಾಪಾರ ಮಾಡಿದ್ರೆ ಮಧ್ಯವರ್ತಿಗಳಿಲ್ಲದೆ ವ್ಯಾಪಾರ ಮಾಡ್ತಾ ಇದ್ರೆ ಖಂಡಿತ ಇದು ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬೆಳೆದಿರೋ ಕಡೆ ಹೋಗಿ ನಮ್ಮ ನಿರ್ದೇಶಕರೆಲ್ಲ ಎಲ್ಲಿ ಗುಣಮಟ್ಟದ ಆಹಾರ ಪದಾರ್ಥಗಳು ಬೆಳೀತಾ ಇದ್ದಾರೆ ಅದನ್ನು ನೋಡಿ ಅದನ್ನು ಕೊಂಡ್ಕೊಂಡು ಪ್ರಕ್ಯೂರ್ ಮಾಡಿ ಒಳ್ಳೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ನಮ್ಮ ಕೋಲಾರದ ಜನತೆಗೆ, ತಾಲೂಕಿನ ಜನತೆಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಖಂಡಿತ ಎಲ್ಲ ನಮ್ಮ ಕೋಲಾರ ಜನತೆ ಇದನ್ನು ಸದುಪಯೋಗಪಡಿಸ್ಕೋಬೇಕು. ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಖಂಡಿತ ಇನ್ನೊಂದು ಸಮಯ ತಿಳಿಸ್ತಾರೆ.